ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ನೀಡಲು ನಂಜನಗೂಡು ಪಟ್ಟಣದ ನಿವಾಸಿಯಾದಂತ ಅನಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಂತ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಮ್ಗೆ ಈ ತರ ಯಾರೋ ಒಂದ್ ಸೈಟ್ ನೋಡಕ್ ಹೋಗಿದ್ವಿ ಮೇಡಮ್. ಅದೇ ನೋಡಕ್ ಹೋದಾಗ ನಮ್ಗೂ ಅದ್ರದ್ದೆಲ್ಲ RTC ಹಾಕಿದಾಗ ಇದು ಒತ್ತುವರಿ ಆಗಿರೋ ಕಂಡು ಬಂತು ಮೇಡಮ್. 1324 1325 ಮುನ್ಸಟ್ಟಿಯನವರು ಅವ್ರ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಕೊಂಡು ಅಕ್ರಮವಾಗಿ ಲೇಔಟ್ ಮಾಡ್ತಾ ಇದ್ರು ಮೇಡಮ್. ಆಗ ಅದ್ರ ಮಾಹಿತಿ ತಗೊಂಡಾಗ ನಾವು ಹೋಗಿ RTC ತೆಗ್ಸಿ ಅದೆಲ್ಲ ಚೆಕ್ ಮಾಡಿದ್ವಿ. ಅದು 24 ಗುಂಟೆ ಚಕ್ರ ಕೊಡುಗೆ ಇನಾಮ್ ಅಂತ ಸರ್ಕಾರದ ಜಾಗ ಇತ್ತು ಮೇಡಮ್. ನಾವು ಕೂಡಲೇ ಶಾಸಕರನ್ನ ಸಂಪರ್ಕ ಮಾಡಿದ್ವಿ. ಹಾಲಿ ಶಾಸಕರು ದರ್ಶನ್ ದೋವಣ್ಣ ಅವ್ರಿಗೆ ಬೇರೆಯವ್ರ ಕಡೆಯಿಂದ ಹೇಳ್ ಕಳಿಸಿದ್ವಿ, ಈ ತರ ಹಿಂಗೆ ನಡೀತಾ ಇದೆ, ನಿಮ್ ಕಡೆ ಈ ತರ ಮಾಡ್ತಾ ಇದ್ರೆ ಇದರಿಂದ ನಿಮ್ಗೆ ಇದಾಗುತ್ತೆ, ನೋಡಿ ತನಿಖೆ ಮಾಡಿಸಿ ಅಂತ. ಅದಾದ್ಮೇಲೆ ಅವರು ಫೋನ್ ಅಲ್ಲಿ ಇಸ್ಕೊಂಡು ನನ್ನ ಹೇಳಿದ್ರು ಮೇಡಮ್ ಅವ್ರ ತೋಟಕ್ಕೆ. ಹೋದಾಗ ನಾನು ಎಲ್ಲಾ ದಾಖಲಾತಿಗಳನ್ನ ತಗೊಂಡೋಗಿ ಅವ್ರಿಗೆ ತೋರಿಸ್ದೆ. ನೋಡಿ ಸರ್, ಹಿಂಗೆ ಐತೆ, ಇಷ್ಟು ಖರಾಬ್ ಎಲ್ಲ ಐತೆ, ಹಿಂಗೆಲ್ಲಾ ಮಾಡ್ತಾ ಇದಾರೆ ಅವರು, ನೀವು ಹೇಳಿ ಸರ್ ಅಂತಂದೆ. ಆಗ ನನ್ನ ಎದುರುಗಡೆ ತಹಸೀಲ್ದಾರ್ಗೆ ಫೋನ್ ಮಾಡಿದ್ರು. ಮಾಡಿದ್ಮೇಲೆ ಸಂಜೆ ಒಳಗಡೆ ಮಾಹಿತಿ ಕೊಡಿ, ಅನಂತರ ಸಂಜೆಗೆ ನಿಮ್ಗೆ ಹೇಳ್ತೀನಿ ಅಂತ 1 ಗಂಟೆ ಮಾತಾಡಿ ಕಳ್ಸಿದ್ರು ಮೇಡಮ್. ಸಂಜೆ ಅವ್ರೇನು ಫೋನ್ ಮಾಡ್ಲಿಲ್ಲ, ಅದ್ರ ಮಾರ್ನಿಂಗ್ ನಾನು ಫೋನ್ ಮಾಡಿದೆ. ಆಗ ಅವ್ರ ಕಡೆ ಮನವಿ ಮಾಡಿದ್ದೆ ಮೇಡಮ್. ಮಾಡಿದ್ಮೇಲೆ ಅವ್ರ ಶಂಕರ ಅನ್ನೋರು ಕಳ್ಸಿದ್ರು. ಅವ್ರು ಬೇರೆ ತರ ಮಾತಾಡಿದ್ರು. ನಾವ್ ಹೇಳಿದ್ವಿ ಏನಾದ್ರು ಬಿಡಲ್ಲ, ನಮ್ಗೆ ಅದೇನು ಒತ್ತುವರಿ ಮಾಡ್ಕೊಂಡ್ರೆ 24 ಕುಂಟೆ ಬಿಡ್ಬೇಕು, 26 ಕುಂಟೆನು ಸರ್ವೆ ನಂಬರ್ 1324 ಅಂತ ಹೇಳಿದ್ವಿ ಮೇಡಮ್. ಅಲ್ಲಿ ತನಕ ಹಂಗ್ ಮಾತಾಡ್ತೀವಿ ಅಂತ ಏನು ಮಾಡ್ಲಿಲ್ಲ ಮೇಡಮ್. ಅದಾದ್ಮೇಲೆ ನಾವು DC ಅವ್ರಿಗೆ ಕೊಟ್ವಿ ಮನವಿ, ತಹಸೀಲ್ದಾರ್ ಕೊಟ್ವಿ, AC ಅವ್ರಿಗೆ ಕೊಟ್ವಿ, ಆಮೇಲೆ ಆಯುಕ್ತರು ಕೊಟ್ವಿ ಮೇಡಮ್. ಹೋಗಿ NSA ಅವ್ರಿಗೆ ಕೊಟ್ಟ ಮೇಲೆ ನಿನ್ನೆ ಅವ್ರು ನೋಟಿಸ್ ಕಳ್ಸಿದಾರೆ ಮೇಡಮ್ ನಮ್ಗೆ. ಈ ತರ ತಹಸೀಲ್ದಾರ್ಗೆ ಕಳ್ಸಿದೀವಿ, ಈ ತರ ಮಾಹಿತಿ ನಿಮ್ಗೆ ಬರುತ್ತದೆ ತಹಸೀಲ್ದಾರ್ ಇಂದ, ಬಂದ್ಮೇಲೆ ನೀವು ನಮ್ಮ ಆಫೀಸ್ ಬಂದು ನಮ್ಮನ್ನ ಸಂಪರ್ಕ ಮಾಡಿ ಅಂತ ಕೊಟ್ಟಿದ್ದಾರೆ ಮೇಡಮ್. ಇದಾದ್ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡಿದ್ವಿ ಮೇಡಮ್. ತಹಸೀಲ್ದಾರ್ ಅವ್ರು ಒಂಥರ ಬೇಕಾಬಿಟ್ಟಿ ಮಾತಾಡಿದ್ರೆ, ನಮ್ಗೆ ಸೆನ್ಸಸ್ ನಡೀತಾ ಇದೆ ಈಗ, ನಾವು ಇದೆಲ್ಲ ಅಳತೆ ಮಾಡ್ಕೊಂಡ್ ಕೂತ್ಕೊಳಕ್ಕಾಗಲ್ಲ ನಾವು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ನಾನು ಕೆಲವು ದಾಖಲಾ ಪತ್ರಗಳನ್ನ ತೋರಿಸ್ತೇನೆ ಮೇಡಮ್ ಅವ್ರಿಗೆ. ಮೇಡಮ್ ನೋಡಿ, ಇದೆಲ್ಲ ನಿಮ್ಗೂ ತೊಂದರೆ ಐತೆ ನೋಡಿ, ಇದೆಲ್ಲ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ಮೇಲೆ ಆಯ್ತು ನಂತವ್ರೆ 10 ದಿನ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಮೇಡಮ್. ಅವತ್ತಿನ ದಿವಸವರೆಗೂ ಅವರು ನಮ್ಗೆ ಕೈ ಸಿಕ್ಕಿಲ್ಲ ಮೇಡಮ್. ಸುಮಾರು ಎಷ್ಟು ದಿನದ ಮುಂಚೆ ನಡೆದಿರೋದು ಇದು, ನೀವು ಹೋಗಿ ಮನವಿ ಮಾಡಿರೋದು ಮತ್ತೆ ಇದೆಲ್ಲ? ಇದೆಲ್ಲ 1 ತಿಂಗಳಿಂದ ಪ್ರೋಸೆಸ್ ನಡೀತಿದೆ ಮೇಡಮ್. ನಾನು AC DC ಅವ್ರಿಗೆ ಜನವರಿಯಿಂದ ಮಾಡಿದೀನಿ ಮೇಡಮ್. ಜನವರಿ 22ರಿಂದ ಸ್ಟಾರ್ಟ್ ಮಾಡಿದೀನಿ. ಎಲ್ಲಾರ್ಗು ಮನವಿ ಕೊಟ್ಕೊಂಡು ಎಲ್ಲಾ ಮಾಡ್ಕೊಂಡು ಎಲ್ಲಾ ಬಂದಿದೀನಿ. ಹಾಗಾದ್ರೆ ಈ ವಿಷಯ 5 ತಿಂಗಳಿಂದ ನಡೀತಾ ಇದೆ ಅಂತಂದ್ರೆ ಯಾವ್ದೇ ತರ ಕ್ರಮ ಕೈಗೊಂಡಿಲ್ಲ ಅವ್ರು ಇನ್ನುವೆ? ಕೈಗೊಂಡಿಲ್ಲ ಮೇಡಮ್, ಯಾರು ಕೈಗೊಂಡಿಲ್ಲ ಮೇಡಮ್. ಇದೊಂದೇ ಅಲ್ಲ ಮೇಡಮ್, ಆ ಸರ್ವೆ ನಂಬರ್ 1325 RTC ಇದೆ, ನೀವು ನೋಡ್ಬೋದು. RTC ಒಳಗಡೆ 15 ವರ್ಷಗಳ ಕಾಲ ಪರಭಾರತೆ ಮಾಡಬಾರ್ದು ಅಂತ ಬರ್ದಿದೆ. ಅದನ್ನೆಲ್ಲಾ ಲೇಔಟ್ ಮಾಡಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಇವರು. ಯಾರ ಗಮನಕ್ಕೂ ಬಂದಿಲ್ವಾ ಇಷ್ಟೆಲ್ಲ ಆದ್ರೂನುವೆ? ಬಂದಿಲ್ಲ ಮೇಡಮ್ ಯಾರಿಗೂ. ನಿರ್ಲಕ್ಷ್ಯ ಮೇಡಮ್. ನಾನ್ ಹೇಳೋದು ಈಗ ಶಾಸಕರು ಮೇಡಮ್, ನಾವ್ ಹೇಳ್ತಿರೋದು ತಪ್ಪು. ಅದನ್ನ ಅವರು ತನಿಖೆ ಮಾಡಿಸ್ಬೇಕಾಗಿತ್ತು. ತಪ್ಪಿದ್ರೆ ನಮ್ಗೆ ಬೇಳ್ಬೇಕಾಯ್ತು, ಇಲ್ಲ ಅವ್ನ್ಗೆ ಹೇಳ್ಬೇಕಾಯ್ತು. ಇವ್ರು ಏನು ಮಾಡಿಲ್ಲ ಅಂದ್ರೆ ಮೇಡಮ್, ನಾವು ಶಾಸಕರು ಇದ್ರಲ್ಲಿ ಪಾಲಿರ್ಬೇಕು ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ ಮೇಡಮ್ ಅವ್ರ ಮೇಲೆ. ಈಗ ಅವರು ಒಬ್ರು ಶಾಸಕರಾಗಿ ಮೇಡಮ್ ಒಬ್ರು ಅಹವಾಲು ಕೊಟ್ಟಾಗ ಅದನ್ನ ಸರಿ ಐತ ತಪ್ಪಾಯ್ತು ಅನ್ನೋದನ್ನ ಇವ್ರು ತನಿಖೆ ಮಾಡ್ಬೇಕಾಯ್ತು. ಇವ್ರು ಸರ್ವೆ ಮಾಡಿಸ್ಬೇಕಾಯ್ತು ಮೇಡಮ್. ಯಾಕೆ ಮಾಡ್ಸಿಲ್ಲ ಮೇಡಮ್ ಇವ್ರು? ನಾವ್ ಅರ್ಜಿ ಕೊಟ್ಟಿದೀವಿ, ಕಾನೂನು ರೀತಿ ಏನ್ ಮಾಡ್ಬೇಕು ಕಾನೂನಲ್ಲಿ ಎಲ್ಲಾ ಫಾಲೋ ಮಾಡಿದೀವಿ ಮೇಡಮ್ ನಾವು. ಅದ್ರಿಂದ ನಾವು ಶಾಸಕರು ಕಡೆಯವರು, ಅದ್ರಿಂದ ಅವ್ರು ಶಾಸಕರು ಇದ್ರ ಕಡೆ ಗಮನ ಕೊಡ್ತಿಲ್ಲ ಅಂತ ಕಾಣಿಸುತ್ತೆ ಮೇಡಮ್. ಇದ್ರ ಮಧ್ಯೆ ಅವರು ನನ್ನ ಎದುರ್ಸಕ್ ಬೇರೆ ಬಂದಿದ್ದಾರೆ ಮೇಡಮ್. ಬೇರೆ ಆ ವಿಷಯ ಎಲ್ಲ ಕೊಟ್ರು, ಸೈಟ್ ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ನಾ ಯಾಕೂ ಒಪ್ಪಿಲ್ಲ. ಅದಾದ್ಮೇಲಿಕ್ಕೆ ನಿನ್ನ ಅದೇ ಸೈಟು ಮಾರ್ಬಿಟ್ಟು ಅದೇ ದುಡ್ಡಲ್ಲಿ ನಿಮ್ ಕೈ ಕಾಲ್ ತರಿಸ್ತೀವಿ ಅಂತೆಲ್ಲ ಹೇಳಿದ್ರು ಮೇಡಮ್. ನಾ ಈ ವಿಚಾರನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳ್ದೆ, ಸರ್ ಈ ತರ ನನ್ನ ವಿರುದ್ಧ ಹಿಂಗೆ ಮಾತಾಡಿದ್ರಂತೆ, ಅವ್ರು ಮಾತಾಡಿರೋ ಬೇಕಾದ್ರೆ ಬಂದು ನಿಮ್ಗೆ ಹೇಳ್ತಾರೆ. ಬಂದ್ಮೇಲೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ FIR ಮಾಡಿಸಿದ್ರಾ ಮೇಡಮ್? ಹೇಳ್ತೆ ಮೇಡಮ್, ರವೀಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಹಿಂಗೆ ಸರ್ ನನ್ ಮೇಲೆ ಈ ತರ ಹಿಂಗೆ ಹೇಳಿದಾರೆ ಅಂತ. ಅದಕ್ಕೆ ಅವ್ರ ನಂತೂ ನಿನ್ ನೇರ ಏನು ಹೇಳಿಲ್ವಲ್ಲ ಅವರು, ನಿನ್ಗೆ ನಾನು ನೇರ ಹೇಳಿದ್ರೆ ನೀನ್ ಕಂಪ್ಲೇಂಟ್ ಕೊಟ್ರೆ ನಾನು ತಗಂತ ಇದ್ದೆ. ಅದೇ ಬೇರೆ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರು ಮೇಡಮ್ ಅವರು. ಹಿಂಗೆ ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ನೋಡ್ರಿ ಮನೆ ಈ ತರ ಬರ್ತಾವ ನನ್ನ ವಿಚಾರಕ್ಕೆ ಸುಮ್ನೆ ಈ ತರದ್ದೆಲ್ಲ ಹೇಳಿದ್ರು ಮೇಡಮ್. ಹೇಳಿದಾಗ ನಾವು ಹೋಗಿ ಅದನ್ನ ರವೀಂದ್ರ ಅವ್ರ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದೆ ಮೇಡಮ್, ಹಿಂಗ್ ಹೇಳಿದ್ರಂತ ಸರ್. ಇಲ್ಲ ನೀವು ಕರ್ಸಿ ಮಾತಾಡಿ ಅವನಿಗೆ, ಇಲ್ಲ ಅಂತ. ಆಗ ಈಗ ಮೊನ್ನೆ ಕರ್ಸಿ ಅವರು ಮಾತಾಡೋದಂತ ಮೇಡಮ್ ಅವ್ರಿಗೆ ಹಿಂಗೆ ಹೇಳ್ತಾ ಇದಾರೆ, ನೀನು ರೌಡಿ ಶೀಟರ್ ಇದೆಯಾ, ಇದೆಲ್ಲ ಮಾಡ್ಬಾರ್ದು ಕಣಪ್ಪ ಅಂತ ಅವ್ನಿಗೆ ಬುದ್ಧಿವಾದ ಹೇಳಿದ್ರಂತೆ ಮೇಡಮ್. ಅವ್ರ ಹತ್ರ ಹೇಳಿ ಮೇಡಮ್. ಈ ನೀವ್ ಹೋಗಿ ಹೇಳ್ಬೇಕಾಗಿತ್ತಲ್ವಾ ಈ ತರದ್ ಜೀವ ಬೆದರಿಕೆ ಬರ್ತಾ ಇದೆ ಅಂತ? ಹೇಳ್ದೆ ಮೇಡಮ್, ನಾನು ಹೇಳ್ದೆ. ಕುನ್ಕಳ್ಳಿ ಅವ್ರದ್ದು ಅವತ್ತು
ಇದು ಬೇರೆ ಬಂದಿತ್ತು, ಯಾರ್ದು ಜಡ್ಜ್ಮೆಂಟ್ ಬಂದಿತ್ತು. ನಾನು ಅವಾಗ ಅದನ್ನ ಹೇಳ್ದೆ, ನೋಡಿ ಸರ್ ಕುಲಕರ್ಣಿ ಅವ್ರಿಗೂ ಇದೇ ತರ ವಿನಯನವ್ರಿಗೆ ಮಾಡಿದ್ರು, ಅವ್ರ ಕಂಪ್ಲೇಂಟ್ ಎಲ್ಲ ತಗೊಳ್ದೆ ಎಲ್ಲ ಮಾಡಿದ್ರು, ಅದ್ರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಸರ್ ಶಿಕ್ಷೆ ಆಗಿದೆ, ಅದರಿಂದ ನಿಮ್ಮ ಗಮನಕ್ಕೆ ನಾ ತರ್ತಾ ಇದೀನಿ ಸರ್ ಅಂತ ಅವ್ರಿಗೆ ಹೇಳ್ದೆ. ಈಗ ಈ ವಿಚಾರದಲ್ಲಿ ನೇರವಾಗಿ ಯಾರ್ ಕೈವಾಡ ಇದೆ ಅಂತ ನಿಮ್ಮ ಆರೋಪ ಇರ್ಬೋದು? ಮೇಡಮ್ ನಾನು ಹೇಳ್ತಾ ಇರೋದು ಶಾಸಕರು ಹೇಳ್ತೀನಿ ಮೇಡಮ್. ಯಾಕೆ ಅಂದ್ರೆ ಶಾಸಕರ ಗಮನಕ್ಕೆ ಬಂದ್ಮೇಲೆ ಮೇಡಮ್ ಅವರು ತನಿಖೆ ಮಾಡಿಸ್ಬೇಕಾಗಿತ್ತು ಮೇಡಮ್. ಅದನ್ನ ಹೌದು, ಅವ್ರು ತನಿಖೆ ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ಮೇಡಮ್ ಅವ್ರ ಕಡೆನ ಅವ್ರು ರಕ್ಷಣೆ ಮಾಡಕ್ಕೋಸ್ಕರ ಅವ್ರ ಪಾಲಿದೆ ಅಂತ ನಾ ಹೇಳ್ತೀನಿ ಮೇಡಮ್. ಅಂತ ಅದೊಂದೇ ಅಲ್ಲ ಮೇಡಮ್, ಅದ್ರ ಅಕ್ಕಪಕ್ಕ 1300 ಅಲ್ಲಿ RTC ಇದೆ ಕೊಟ್ಟಿದೀವಿ ನೋಡಿ, ಅದ್ರಲ್ಲಿ ಯಾರು ಪರಬಾರೆ ಮಾಡಬಾರ್ದು ಅಂತಾನೆ ಅದ್ರೆಲ್ಲ ಇದೆ. ಆ ಸೈಟ್ ಗಳೆಲ್ಲ ಬೇಕಾದ್ರೆ ಖುದ್ದು ಬಂದು ನೀವೇ GPF ಫೋಟೋ ಸಮೇತ ಕೊಟ್ಟಿದೀನಿ, ಬಂದು ಪರಿಶೀಲನೆ ಮಾಡಿ ಮೇಡಮ್. ಅದ್ರಲ್ಲಿ ಯಾವ್ದಾರ ಒಂದು ಸುಳ್ಳಿದ್ರೆ ಮೇಡಮ್ ನಮ್ಮ ವಿರುದ್ಧ ಯಾವ್ದೇ ರೀತಿಯಾದ ಕ್ರಮ ತಗೊಳ್ಳಿ, ಮಾನನಷ್ಟ ಮೊಕದ್ದಮೆ ಆಗ್ಲಿ, ಏನ್ ಹಾಕಿದ್ರು ನಾವು ರೆಡಿ ಇದೀವಿ ಮೇಡಮ್. 100ಕ್ಕೆ 100 ಭಾಗ ಮೇಡಮ್. ಇವರು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಆಮೇಲೆ SC/ST ಆಸ್ತಿಗಳನ್ನ ಇವ್ರು ದುರುಪಯೋಗ ಮಾಡ್ಕೊಂಡು ಭೂಮಿ ಪಡೆದು ಅದನ್ನೆಲ್ಲ ಮಾರಾಟ ಮಾಡಿದ್ದಾರೆ ಮೇಡಮ್. ನಾವು ಈಗ ಇದಕ್ಕೆ ಭೂಗರಣ ಬೆಂಗಳೂರಲ್ಲಿ ಕೋರ್ಟ್ ಇದೆಯಲ್ಲ ಮೇಡಮ್, ಅಲ್ಲಿಗೆಲ್ಲ ಮಾತಾಡಿದೀವಿ. ಇದು ಯಾರು ಆಗಿಲ್ಲ ಅಂದ್ರೆ ಅಲ್ಲಿಗೆ ಕೇಸ್ ಫೈಲ್ ಮಾಡ್ತೀವಿ ಮೇಡಮ್. ಕೇಸ್ ಫೈಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಆಲ್ರೆಡಿ ಮಾತಾಡಿದೀವಿ ಮೇಡಮ್. ಅವ್ರ ಜೊತೆ ಮಾತಾಡಿದೀವಿ, ಎಲ್ಲಾನು ತಗೊಂಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಅವರು ಬೆಂಗಳೂರಿಗೆ. ಒಂದಿನ ತಗೊಂಡೋಗಿ ಮೇಡಮ್, ಈಗ ಸೋಮವಾರ ಕಳೆದ್ಮೇಲೆ ಅವ್ರ ವಿರುದ್ಧ ಯಾರು ಈಗ ಆಗಿದ್ರೆ ಇನ್ನೂ ಕೈಗಳು ಬಂದಿಲ್ಲ ಮೇಡಮ್. ನಮ್ಗೆ ಇದನ್ನ ಬಸವ ಶೆಟ್ಟಿ ಅನ್ನೋರು ನೆಪ ಮಾತ್ರ ಮೇಡಮ್. ಅವ್ರ ಹಿಂದೆ ಇರಾಕಂತ ಅವ್ರು ಬರ್ಬೇಕು ಮೇಡಮ್, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಅವ್ರು ಯಾರು GPA ಮಾಡ್ಕೊಂಡಿದಿರೋ, ಅಗ್ರಿಮೆಂಟ್ ಮಾಡಿದಿರೋ, ಅವ್ರು ತಗೊಂಡು ಲೇಔಟ್ ಮಾಡೋರು ಬಂದ್ಮೇಲೆ ಅವ್ರ ವಿರುದ್ಧ ಎಲ್ಲ ಕೇಸ್ ಮಾಡ್ತೀವಿ ಮೇಡಮ್. ನಿಮ್ಗೆ ಡೌಟ್ ಇದೆಯಾ ಯಾರು ಇರಬಹುದು ಅನ್ನೋದ್ರ ಬಗ್ಗೆ? ನಮ್ಗಿದೆ ಮೇಡಮ್, ಎಲ್ಲ ಇದೆ. ಈಗ ಅವರೇ ಬರ್ತಾರೆ ನೋಡಿ ಮೇಡಮ್, ಇನ್ನೊಂದ್ 2 ದಿನದ ಈಚೆ ಬರ್ತಾರೆ ಅವ್ರು ಯಾರು ಅಂತ. ಅವ್ರು ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ ಮೇಡಮ್. ಮಾಡಿ ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದೀವಿ. ಅದ್ರಿಂದ ಇರತಕ್ಕಂತ ವ್ಯಕ್ತಿಗಳು, ಲೇಔಟ್ ಮಾಡ್ತಕ್ಕಂತ ಮೂಲ ವ್ಯಕ್ತಿಗಳು ಬರ್ಬೇಕು ಮೇಡಮ್ ನಮ್ಗೆ, ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದೀವಿ ಮೇಡಮ್. ಅವ್ರು ಯಾರು ಇದಾರೆ, ಅವ್ರು ಏನ್ GPA ಮಾಡ್ಕೊಂಡಿರೋ, ನಾವು ಆಲ್ರೆಡಿ EC ಎಲ್ಲ ತಗ್ಸಿದೀವಿ ಮೇಡಮ್. ಅದ್ರೊಳಗಡೆ ಯಾವ್ದೇ ರೀತಿಯಾದ್ದು ಏನು ಮಾಡ್ಕೊಂಡಿಲ್ಲ ಇವ್ರು. ಈಗ ಬಸವ ಶೆಟ್ಟಿ ಅನ್ನೋರು ಮನೆಗೂ ಹೋಗಿ ಖುದ್ದು ಮಾತಾಡಿದೀವಿ. ಅವ್ರು ನಾವು ಬೇರೆಯವ್ರು ಕೊಟ್ಟಿದೀನಿ ಅಂತ ಇದಾರೆ, ಆದ್ರೆ ಹೆಂಗ್ ಕೊಟ್ಟಿದೀರ ಅನ್ನೋದನ್ನ ಅವ್ರು ಹೇಳ್ತಾ ಇಲ್ಲ ಮೇಡಮ್. ಇಷ್ಟಾಗಿದೆ ಮೇಡಮ್. ನಾವು ಶಾಸಕರಿಗೆ ಇವ್ರು ನಿಮ್ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಮೇಡಮ್. ಈಗ್ಲಾದ್ರೂ ನಂಜನಗೂಡು ಜನಗಳು ಕೇಳ್ತಾ ಇದಾರೆ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಿ. ಅನಂತ್ ಅವರು ನಿಮ್ ಮನೆಗ್ ಬಂದಿದ್ರ, ನಿಮ್ ಹತ್ರ ಈ ವಿಚಾರ ಮಾತಾಡಿದ್ರ, ನೀವೇನ್ ಮಾಡಿದ್ರಿ? ಇದಿಷ್ಟು MLA ಅವರು ನೇರವಾಗಿ ಯಾತ್ರ ಮುಖಾಂತರ ಮಾಧ್ಯಮ ಬಂದ್ರ ಮೇಡಮ್ ನಮ್ಗೆ ಉತ್ತರ ಕೊಡ್ಬೇಕು ಮೇಡಮ್. ಯಾವ MLA ಸರ್? ದರ್ಶನ್ ಧ್ರುವ ನಾರಾಯಣ ಅವರು ಮೇಡಮ್. ಅವರು ನಮ್ಗೆ ನೇರವಾಗಿ ನಾವು ಕೇಳಿದ ಇಷ್ಟು ಪ್ರಶ್ನೆಗಳಿಗೂ ಸ್ಪಷ್ಟವಾಗಿ ನೇರವಾಗಿ ಅವರು ನಾವ್ ಏನ್ ಕೇಳಿದ್ವಿ ಅದಕ್ಕೆ ಉತ್ತರಗಳನ್ನ ಕೊಡ್ಬೇಕು ಮೇಡಮ್ ಶಾಸಕರು. ನಿಮ್ ಹೋರಾಟಕ್ಕೆ